ಒಂದೇ ಜಗದ್ಗುರುಂ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ನಾಯಕ ಮೂಜಗದ ಒಡೆಯ ಮುಕ್ಕಣ್ಣ ನೌಕೋಟಿ ಸಿದ್ಧರ ಒಡೆಯ ಮಾಯಮಕಣಾಪುರವಾಸಿ ಶ್ರೀಮದ್ ಜಗದ್ಗುರು ಸೋಮೇಶ್ವರರ ಪವನ ಸನ್ನಿಧಾನಕ್ಕೆ ಭಕ್ತಿಯಿಂದ ಹಣೆಮಣೆದು ಆತನ ಪರಮ ಶಿಷ್ಯನಾಗಿ ಕೈಲಾಸದಲ್ಲಿ ಸಪ್ತಜನ್ಮಗಳಲ್ಲಿ ಗುರುಸೇವೆಯನ್ನು ಮಾಡಿ ಹೌದು ಸರ್ವ ಸಾಹಿತ್ಯದೊಂದಿಗೆ ಸಂಬಂಧ ಕರಕೊಂಡು ಧರೆಗಿಳಿದು ಬಂದು ಧರೆಯನ್ನೇ ಪಾವನ ಮಾಡಿರ್ತಕ್ಕಂಥ ಪರಮ ಪಾವನ ಮೂರ್ತಿ ಅನಂತ ಘನಮೈಮರು ಭೂಲೋಕದ ಭಂಡಾರದ ಒಡೆಯ ಭಕ್ತರ ಭಾಗ್ಯದ ನಿಧಿ ಕಾಮಧೇನು ಕಲ್ಪವೃಕ್ಷವಾಗಿ ಭೂಮಿಯನ್ನೇ ಬಾಳಿ ಬೆಳಗಿರತಕ್ಕಂಥ ಶಿವಯೋಗಿ ಅಮೋಘ ಸಿದ್ದೇಶ್ವರರ ಪವನ ಸನ್ನಿಧಾನಕ್ಕೂ ಭಕ್ತಿಯಿಂದ ಹಣೆಮಣೆದು ಅಮೋಘ ಸಿದ್ದೇಶ್ವರರ 300 ಪುಣ್ಯದ ಮಕ್ಕಳು 400 ಸತ್ಯಧರ್ಮರು 21 ಧರ್ಮರು 101 ಧರ್ಮರು 1701 ಮಂದಿ ಸಿದ್ಧರು. ಅಮೋಘ ಸಿದ್ಧಂದು ಕೇಳರಿ ವಿಸ್ತಾರ 400 ಧರ್ಮರಿಗೆ 21 ಧರ್ಮರು 101 ಕುವರ ಹೌದ್ರಿ ಸಾವಿರ ಮಠದಲ್ಲಿ ಶತಕೋಟಿ ಅವತಾರ ನಾಡಿಗೆ ಜಾಲ ಹಾಕಿ ಗಳಚಾರ ಭಕ್ತರ ಅಂತ ಹಿಂಗ ಅಮೋಘ ಸಿದ್ಧಂದ ನಾಡ ಮೇಲೆ ಶ್ರುತಿ ಸಾರ್ಯದ ಹೌದ್ರಿ ಸಮಸ್ತ ಸಿದ್ಧ ಪರಂಪರೆಯನ್ನು ಸ್ಮರಣೆ ಮಾಡಿಕೊಂಡು ಸಿದ್ಧರಲ್ಲಿ ಹುಟ್ಟಿ ಸಿದ್ಧರತ್ನ ಪದವಿ ಪಡ್ಕೊಂಡು ನಾಡಿನಾದ್ಯಂತ ಸಿದ್ಧರ ಸಿದ್ಧಾಂತವನ್ನು ತನ್ನ ಹೆಗಲ ಮೇಲೆ ಹೊತ್ತು ಮೆರೆಸಿರ್ತಕ್ಕಂಥ ಸಿದ್ಧರತ್ನರು ಶಿವಯೋಗಿಗಳು ಗಾನಕ್ಕೋಗಿಲೆ ಕವಿಮುನಿ ತಿಲಕ ಎನಿಸಿಕೊಂಡು ಸಂಚಾರಿ ಸಂತರಾಗಿ ಮಾತೃಹೃದಯದ ಮಾತೃರಾಗಿ ನಾಡಿನಾದ್ಯಂತ ಸಂಚರಿಸಿ ಸಿದ್ಧರ ಸಿದ್ಧಾಂತವನ್ನು ಬಿತ್ತರಿಸಿರ್ತಕ್ಕಂಥ ಸಿದ್ಧರತ್ನ ಶಿವಯೋಗಿ ಸದ್ಗುರು ಮದಗೊಂಡೇಶ್ವರಪ್ಪಂಗಳ ಪವನ ಸನ್ನಿಧಾನಕ್ಕೂ ಭಕ್ತಿಯಿಂದ ಹೊಣೆಮಣೆದು ಹೌದ್ರಿಪ್ಪ ಹೌದು. ಇವತ್ತಿನ ದಿನ ವಿಜಯಪುರ ಜಿಲ್ಲೆ ನೂತನ ತಿಕೋಟ ತಾಲೂಕಿನ ಸುಕ್ಷೇತ್ರ ಯತ್ನಾಳ ಗ್ರಾಮದ ಇಲ್ಲಿ ಕರೆಸಿದ್ದೇಶ್ವರ ಜಾತ್ರೆ ನಿಮಿತ್ತ ಮಾಡಿಕೊಂಡು ಹೌದು ಭಗವಂತನ ಆ ಕರ್ತುಗತಿಗೆ ಕೂಡ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಸುಕ್ಷೇತ್ರ ಕುಂಬಾರಾಳ ಗ್ರಾಮದ ಹೌದ್ರಿಪ್ಪ ನಮಗೆಲ್ಲ ಗೊತ್ತದ ಸಿದ್ಧರತ್ನ ಸದ್ಗುರು ಮದಗೊಂಡೇಶ್ವರಪ್ಪಂಗಳ ಎಡಕ ಬಾಲಕ ಮುಂಗಾರಿ ಹಿಂಗಾರಿ ಅಂತ ತಿಳ್ಕೊಂಡು 2 ಎತ್ತುಗಳಿದ್ದು 2 ಹೊರಗಳಿದ್ದು ಹೂಡಿದ್ರು. ಸತ್ಸಂಗ ಸದ್ಗುರು ಮದಗೊಂಡೇಶ್ವರ ಸತ್ಸಂಗ ತಗೊಂಡು ಜಗತ್ತು ತಿರುಗಾಡ್ಬೇಕಾದ್ರೆ ಗುರುಗಳು ಒಂದು ಕಡೆ ಕುಂಬಾರಾಳದ ಹೋರಿ ಇನ್ನೊಂದು ಕಡೆ ಮಳಕೋಟಿಗೆ ಹೋರಿ 2 ಹೋರಿ ಹೌದ್ರಿಪ್ಪ. ಇದು ಅದು ಕೃಷ್ಣಾ ತೀರದ ಗಾಣಕ್ಕೆ ಹೋಗಿಲ್ಲ, ಅದು ಭೀಮಾ ತೀರದ ಗಾಣಕ್ಕೆ ಹೋಗಿಲ್ಲ, ಅದು ಮಹಾರಾಷ್ಟ್ರದ ಹುಲಿ, ಇದು ಕರ್ನಾಟಕ ಹುಲಿ. ಇವು 2 ಹುಲಿಗಳು ತಗೊಂಡು ಸದ್ಗುರು ಮದಗೊಂಡೇಶ್ವರ ಜಗತ್ತೆಲ್ಲ ತಿರುಗಾಡಿದ್ರು ನಿಮಗೇನು ಹೇಳಬೇಕಾಗಿಲ್ಲ. ಹೌದು ಅಂಥ ಒಬ್ಬ ಕಲಾವಿದರು, ಶ್ರೇಷ್ಠ ಕಲಾವಿದರು, ದೊಡ್ಡ ಕಲಾವಿದರು ಡೊಳ್ಳಿನ ಹಾಡಿನೊಳಗೆ ನಮ್ಮ ಕುಂಬಾರಳದ ನಿಂಗಪ್ಪಣ್ಣವರು ಅವ್ರಿಗೆ ಇವತ್ತು ವೇದಿಕೆ ಮೇಲೆ ಕರೆಸಿರಿ. ಅವ್ರಿಗೆ ಮತ್ತು ಅವ್ರ ಜೊತೆಗೂಡಿ ಹ್ಯಾಂಗೆ ಅಂತ ಕೇಳಿದ್ರೆ ಹೆಂಗ್ರಿಪ್ಪ ಇವತ್ತು ಕರ್ನಾಟಕ ಮಹಾರಾಷ್ಟ್ರದೊಳಗೆ ಹೌದು ಕರ್ನಾಟಕ ಮಹಾರಾಷ್ಟ್ರದೊಳಗೆ ನಮ್ಮ ಅಫಜಲ್ಪುರದ ಪುಂಡ್ಲಿಕ್ ಮಾಸ್ತರಪ್ಪ ಅಂತಂದ್ರೆ ಅತಿ ಮಧುರವಾಗಿ ಮಧುರ ಧ್ವನಿಯಿಂದ ಇಡೀ ಮಾಳಿಗರಾಯನ ಮತ್ತು ಬೀರದೇವರ ರೇವಣಸಿದ್ದನ ಪರಂಪರೆ ಒಳಗೆ ಮಾಳಿಗರಾಯನ ಪರಂಪರೆ ಒಳಗೆ ಒಬ್ಬರು ಶ್ರೇಷ್ಠ ಕಲಾವಿದರು ಅನಿಸ್ಕೊಂಡು ಜಗತ್ತೆಲ್ಲ ತಿರುಗಾಡಿದ್ದಾರೆ. ಅಂಥ ಕಲಾವಿದರನ್ನ ಅಫಜಲ್ಪುರ ಕಲಾವಿದರನ್ನ ಕರೆಸಿರಲ್ಲ. 2 ಸತ್ಸಂಗದ ಕಲಾವಿದರಿಗೆ ಭಕ್ತಿಯ ಶರಣಾರ್ಥಿಗಳನ್ನು ಹೇಳಿ ಇಲ್ಲಿ ಕುತ್ಕೊಂಡು ಭಗವಂತನ ಸನ್ನಿಧಾನದಾಗ ಎಲ್ಲ ಸೇವಾದಿಗಳನ್ನು ಮಾಡಿ ಸತ್ಸಂಗ ಸೇವಾ ಕೇಳಬೇಕಂತ ಏನು ಕೂಡಿದಿರಲ್ಲ. ಸಮಸ್ತ ಶರಣು ತಂದೆ ತಾಯಿಗಳ ತಮ್ಮೆಲ್ಲರಿಗೂ ಅನಂತ ಭಕ್ತಿಯ ಶರಣಾರ್ಥಿಗಳು. ಮಹಾತ್ಮರಾಗಿರ್ತಕ್ಕಂಥ ಒಂದು ಮಾತು ಹೇಳ್ತಾರೆ, ಅದೊಂದೇ ಮಾತು ಹೇಳ್ತಾರೆ, ನಾ ಮಾತಾಡಂಗಿಲ್ಲ. ಮಾತಾಡ್ಲಕ್ಕ ಹಾಡ್ಲಕ್ಕ ಅವ್ರು ಬಂದಿದ್ದಾರೆ. ಹೌದು ಹೇಳ್ಬೇಕಾಗಿರ್ತಕ್ಕಂಥ ವಿಷಯ ಏನು ಅಂತ ಕೇಳಿದ್ರೆ, ವೇದ ಪ್ರಿಯ ಶಿವನೆಂಬುವರು ವೇದ ಪ್ರಿಯನು ಶಿವನಲ್ಲ ನೋಡ, ನಾದ ಪ್ರಿಯ ಶಿವನೆಂಬುವರು ನಾದ ಪ್ರಿಯನು ಶಿವನಲ್ಲ ನೋಡ. ವೇದವನ್ನು ಓದಿದ ಬ್ರಹ್ಮನ ಶಿರವೇ ಹೋಯಿತು, ನಾದವನ್ನು ಮಾಡಿದ ರಾವಣನಿಗೆ ಅರೆ ಆವಿಷ್ಯವಾಯಿತು. ಅದಕ್ಕಾಗಿ ವೇದ ಪ್ರಿಯನು ಅಲ್ಲ, ನಾದ ಪ್ರಿಯನು ಅಲ್ಲ, ಭಗವಂತ ಯಾವ ಪ್ರಿಯ ಅಂತ ಕೇಳಿದ್ರೆ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತ ಒಂದು ಮಾತು ಶರಣರು ಹೇಳಿದ್ದಾರೆ. ಹೌದು ತಾವೆಲ್ಲ ಭಕ್ತಿ ಇಟ್ಟು ಭಗವಂತನ ಮೇಲೆ ಭಕ್ತಿ ಇಟ್ಟು ಜಾತ್ರೆ ಮಾಡಿರಿ. ಅವತ್ರ ಅಮಾವಾಸ್ಯೆ ನಿನ್ನಿಂದನ ಆಗೈತಿ. ಜಗತ್ತೆಲ್ಲ ದೊಡ್ಡ ಅಮಾವಾಸ್ಯದು. ದೊಡ್ಡ ಅಮಾವಾಸ್ಯೆ ಯಾಕಪ್ಪ ಅಂತಂದ್ರೆ ರೈತಗ ಅಮಾವಾಸ್ಯೆ ಹಿಂದೆ 9 ದಿನ, ಅಮಾವಾಸ್ಯೆ ಮುಂದೆ 9 ದಿನ ಮಾಡಿ ಹೆಂಗೆ ಗರ್ಭಗಡ್ತಾವು ಚಿನ್ನ ಏನದ ಮುಂದಿನ ಮಳಿ ಬೆಳಿ ಮುಂಗಾರಿ ಹಂಗ ಹಿಂಗಾರಿ ಹಂಗ ನಮ್ಮ ಪಟಗಾದ ಮುತ್ತಗಳ ಬಹುಶಃ ಗೊತ್ತದ ಅವ್ರಿಗೆ ಹೇಳ್ತಿದ್ರು ಅವ್ರು. ಈಗಿನ ಕಂಪನಿ ಏನದಲ್ಲ, ಇದು ಏನು ಸಣ್ಣ ಕಂಪನಿ ಐತೆ, ಇವ್ರಿಗೆ ಏನು ಮಾಡ ಗರ್ಭಗಟ್ಟದು ಗೊತ್ತಿಲ್ಲ, ಅವತ್ರ ಅಮಾವಾಸ್ಯೆನೂ ಗೊತ್ತಿಲ್ಲ, ಶಿವರಾತ್ರಿನೂ ಗೊತ್ತಿಲ್ಲ. ಮೊಬೈಲ್ ಕಂಪನಿ ರೀಪ್ಪ, ಮೊಬೈಲ್ ಕಂಪನಿ ಇದು. ಮೊಬೈಲ್ ಕಡೆಗೆ ಹೋದ್ರ ತಮ್ಮ ವಾಟ್ಸಪ್ಪ ಫೇಸ್ಬುಕ್ ಅವೆಲ್ಲ ಇನ್ಸ್ಟಾಗ್ರಾಮ್ ಆ ಕಡೆ ಹೋದ್ರ ದೊಡ್ಡ ಕತಿ ಅದ. ಬರೇ ಮೊಬೈಲ್ ತೊಣ್ಣವ್ರ ಅಟ್ಟೆ ಅಂತ ಅನ್ಬೇಡ್ರಿ ನೀವು. ಇವೆಲ್ಲ ಮನ್ಯಾಗ ಮುದುಕಿಗೆ ಒಂದು ಫೋನ್, ಮುದುಕಿಗೆ ಒಂದು ಫೋನ್.
ಫೋನ್ ಎತ್ತಕ್ಕೆ ಬರ್ಲಿಕ್ಕೆ ಬಿಡಲ್ಲ, ಖರೆ ಫೋನ್ ಮೊದಲು ತರೋದದ. ಫೋನಿನ ಕತಿ ದೊಡ್ಡದೈತಿ ಇರ್ಲಿ. ಹೌದು. ಇಂಥ ದಿನಮಾನದೊಳಗು ಇನ್ನಾನು ಡೊಳ್ಳಿನ ಹಾಡು ಕೇಳಾಕ ನಾಡ ಮೇಲೆ, ಶಿವಸ್ಥಾನದ ಮೇಲೆ, ಭಂಡಾರದ ಮೇಲೆ, ಸಿದ್ಧರ ಮೇಲೆ ಪ್ರೇಮ ಇಟ್ಕೊಂಡು ನಾಡ ಮೇಲೆ ಇವತ್ತು ಹಗಲ ರಾತ್ರಿ ಎಲ್ಲಿ ಬೇಕಾದಲ್ಲಿ ಮೂಲಿ ಮೂಲಿಗೆ ಮೇಳ ಆಗ್ಯಾವ, ಮೂಲಿ ಮೂಲಿಗೆ ಹಾಡಿಕೆ ನಡೆದಾವ, ಮೂಲಿ ಮೂಲಿಗೆ ಜಾತ್ರೆ ನಡೆದಾವ ಅಂದ್ರೆ ಇದನ್ನೂ ಒಂದು ಸತ್ಯಸಿದ್ಧರ ಮಹಿಮಾತ ತಿಳ್ಕೊಂಡು ಹೌದು. ಈಗಾಗಲೇ ನಮ್ಮ ಕುಂಬಾರಳದ ಕಲಾವಿದರಿಗೆ ನಮ್ಮ ಸಂಘದ ಮಠದಿಂದ ಮಠದ ವತಿಯಿಂದ ಸನ್ಮಾನ ಮಾಡಿ ನಾಳೆ ಏಪ್ರಿಲ್ 7ನೇ ತಾರೀಕಿಗೆ ಏಪ್ರಿಲ್ 7 ಅಂದ್ರೆ ದವನ್ ನುಣಿಯಾಗಿ 5 ದಿನಕ್ಕೆ ಏಪ್ರಿಲ್ 7ನೇ ತಾರೀಕಿಗೆ ಸಂಘದ ಮಠದ ಕಾರ್ಯಕ್ರಮ ನಡೀತೈತಿ. ಆ ಕಾರ್ಯಕ್ರಮಕ್ಕೆ ಸೇವಾಕ್ಕೆ ಬರ್ರಿ ಅಂತ ಆಮಂತ್ರಣ ಆಯ್ತು, ಎಲ್ಲನೇ ಆಯ್ತು ತಿಳ್ಕೊಂಡು ಬಂದು ಈಗಾಗಲೇ ಕುಂಬಾರಳದ ಸತ್ಸಂಗದವರಿಗೆ ನಿಮ್ಮೆಲ್ಲರ ಸಮಕ್ಷಮದಲ್ಲಿ ಏನು ಮಾಡಿದೀವಪ್ಪ ಅಂತಂದ್ರೆ ಸತ್ಕಾರವನ್ನು ಮಾಡಿದ್ದೀವಿ, ಆಮಂತ್ರಣ ಕೊಟ್ಟೇವಿ. ಪದ್ಧತಿಯಂತೆ ಕಲಾವಿದರ ಅಫ್ಜಲ್ಪುರದ ಕಲಾವಿದರು ನಮ್ಮ ಪುಂಡ್ಲಿಕ್ ಮಾಸ್ತರ್ ಮೇಳದವರು ಅವರು ನಮ್ಮವರೇ ಸತ್ಸಂಗ ಸೇವಾ ಮಾಡಿ ಸತ್ಯಸಿದ್ಧರ ಮಾಡಿರ್ತಕ್ಕಂಥ ಸೇವಾ ಜಗತ್ತಿಗೆ ಹಾಡು ಹೇಳ್ತಾರಪ್ಪ, ಊರು ತಿರುಗಾಡಪ್ಪ ಅಂತಂದ್ರೆ ಅವ್ರಿಗೆ ಕೂಡ ನಾವು ಸನ್ಮಾನ ಮಾಡ್ಬೇಕಂತೇಳಿ ವೇದಿಕೆ ಕರ್ತಾ ಇದ್ದೇವೆ. ಅದಕ್ಕಾಗಿ ನಮ್ಮ ಅಫ್ಜಲ್ಪುರದ ಸತ್ಯಸಂಘದ ಮುಖ್ಯ ಗಾಯಕರಾಗಿರ್ತಕ್ಕಂಥ ನಮ್ಮ ಪುಂಡ್ಲಿಕ್ ಸರ್ ದಯವಿಟ್ಟು ವೇದಿಕೆಗೆ ಬಂದು ಅವರು ನಮ್ಮದು ಸತ್ಕಾರವನ್ನು ಸ್ವೀಕಾರ ಮಾಡಬೇಕಂತ ಅವರಲ್ಲಿ ಕೇಳ್ಕೊಂಡು ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತಾ ಇದ್ದೀವಿ. ಹಾಂ, ಹನುಮಂತಗೌಡ್ರು ಬಿರಾದಾರ ಯತ್ನಾಳ ಗೌಡ್ರು ಅಂದರೆ ನಿಮ್ಮದೊಂದು ಹವಾಪ ಜಗತ್ತಿನಾಗ. ನಾವು ಗೌಡ್ರದೇವು ಇರಲ್ಲ ನಂಗಿಲ್ಲ, ಅವ್ರವ್ರ ಊರಿಗೆ ಅವ್ರವ್ರ ಗೌಡ್ರು ಕರೆ, ಅದ್ರಾಗ ಯತ್ನಾಳ ಗೌಡ್ರಪ್ಪ ಅಂತಂದ್ರೆ ನಿಮ್ಮದೊಂದು ಜರ ಹವಾ ಇರಲಿ. ನಮ್ಮ ಗೌಡ್ರು 101 ರೂಪಾಯಿ ಹಾಂ